ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ, ಬೆಂಗಳೂರು. ಹಲ್ಲಿನ ಸಮಸ್ಯೆಗಳು, ಹಲ್ಲು ಉಳುಕಾಗ್ತಕ್ಕಂಥದ್ದು, ಒಸಡಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು, ಹಲ್ಲು ಅಲುಗಾಡೋದು, ಹಲ್ಲು ನೋವು ಬರ್ತಕ್ಕಂಥದ್ದು, ಬಾಯಿಯಲ್ಲಿ ದುರ್ವಾಸನೆ ಬರ್ತಕ್ಕಂಥದ್ದು, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮೂಲತಃ ಕಾರಣ ನಮ್ಮ ಸ್ಟಮಕ್ಕು ವೀಕ್ ಆಗಿದೆ ಅಂತ. ಸ್ಟಮಕ್ಕು ವೀಕ್ ಆಗೋದು ನೋಡಿ, ಹಲ್ಲಿನ ಸಮಸ್ಯೆಗಳು, ಈ ಹಲ್ಲು ನೋವು ಬರೋದು, ಉಳುಕಲ್ಲಾಗೋದು, ಹಲ್ಲು ಬಿದ್ದೋಗೋದು ಎಲ್ಲವೂ ಕೂಡ 60-70 ವಯಸ್ಸಿನಲ್ಲಿ ಆಗ್ತದೆ. ಆವಾಗ ಎಂಟೈರ್ ಬಾಡಿನಲ್ಲಿ, ಅದರಲ್ಲೂ ಭಾಳ ಮುಖ್ಯವಾಗಿ ಸ್ಟಮಕ್ಕು ಡೈಜೆಸ್ಟಿವ್ ವೀಕ್ ಆಗಿರುತ್ತೆ, ಸ್ಟಮಕ್ ವೀಕ್ ಆಗಿರುತ್ತೆ. ನಮಗೆ ಈ ಸಮಸ್ಯೆಗಳು 20, 30, 40ರಲ್ಲೇ ಕಾಣಿಸ್ತಾ ಇದೆ ಅಂದರೆ ಭಾಳ ಮುಖ್ಯವಾಗಿ ನಾವು ನಮ್ಮ ಸ್ಟಮಕ್ಕನ್ನು ಶ್ರಂಥನ ಮಾಡಬೇಕು. ಅದಕ್ಕೆ ಒಂದು ಆಕ್ಯುಪ್ರೆಷರ್ ಇದೆ, ST36 ಸ್ಟಮಕ್ 36 ಅಂತ. ಇಲ್ಲಿ ಚಾರ್ಟ್ ಕಾಣಿಸ್ತಾ ಇದೆ ನೋಡಿ, ಇದು 2 ಮೊಣಕಾಲಿನಲ್ಲಿ, ಅಂದರೆ ಮೊಣಕಾಲಿಂದ 4 ಬೆಟ್ಟು ಕೆಳಗಡೆ 2 ಕಾಲಿನಲ್ಲಿ ಆ ST36 ಪಾಯಿಂಟನ್ನು ವಾರದಲ್ಲಿ 2 ಬಾರಿ 2 ಕಾಲಲ್ಲಿ 20 ಬಾರಿ ಮಾತ್ರ ಪ್ರೆಸ್ ಮಾಡೋದು. ಹಿಂದೆ ಹೇಳಿದಂಥ ಸಮಸ್ಯೆ ಇದ್ದಲ್ಲಿ ಮಾತ್ರ ಆ ಅಕ್ಯುಪ್ರೆಷರ್ನ ಪ್ರೆಸ್ ಮಾಡೋದು. ಹಾಗೆ ಈಗಾಗಲೇ ಹಲ್ಲು ನೋವಿದೆ, ಹಲ್ಲು ಅಲುಗಾಡ್ತಾ ಇದೆ, ಉಳುಕಲ್ಲಾಗಿದೆ ಅಂದಾಗ ಒಂದು ಕಲರ್ ಥೆರಪಿ ಕೂಡ, ಸೊ ಇಲ್ಲಿ ಕಲರ್ ಥೆರಪಿಯ ಮುಖಾಂತರ ಕೂಡ ನಾವು ಹಲ್ಲು ನೋವನ್ನು ವಾಸಿ ಮಾಡ್ಕೋಬೋದು. ಇದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ನಮ್ಮ ಟೂತ್ನ ರಿಫ್ಲೆಕ್ಸ್ ಅಂದಾಗ ಭಾಳ ಮುಖ್ಯವಾಗಿ ಎಡಗೈ ಉಂಗುರದ ಬೆರಳು, ಆ ಉಗುರು ಹೇಗಿದೆಯೋ ಅದೇ ರೀತಿ ನೋಡಿ, ಈ ರೀತಿ ಕಲರ್ ಹಾಕೋದು, ರೆಡ್ ಕಲರ್. ಎಡಗೈ ಉಂಗುರದ ಬೆರಳು ಉಗುರು ಸುತ್ತ ರೆಡ್ ಕಲರನ್ನು ಹಾಕೋದು. ಹಾಗೆ ಎಡಗೈ ಕಿರುಬೆರಳು, ಅದರ ಉಗುರಿನ ಸುತ್ತ ನೀವು ಈ ರೀತಿ ಸ್ಕೈ ಬ್ಲೂ ಕಲರ್ನ ಹಾಕೋದು. ಆ ಉಗುರು ಹೇಗಿದೆ ಅದರ ಸುತ್ತ ನೀವು ಸ್ಕೈ ಬ್ಲೂ ಕಲರ್ನ ಹಾಕೋದು. ಮತ್ತೊಂದು ಕಲರ್, ನೀವು ಬಲಗೈ ಉಂಗುರದ ಬೆರಳಿದೆ ನೋಡಿ, ಅದರ ಸುತ್ತ ನೀವು ಯೆಲ್ಲೋ ಕಲರನ್ನು ಹಾಕೋದು. ಈ ರೀತಿ ಬಲಗೈ ಉಂಗುರದ ಬೆರಳು, ಅದರ ಸುತ್ತ ಉಗುರು ಹೇಗಿದೆ ಆ ಸುತ್ತ ಯೆಲ್ಲೋ ಕಲರನ್ನು ಹಾಕೋದು. ಇಲ್ಲಿ ಬಲಗೈ ಉಂಗುರದ ಬೆರಳಲ್ಲಿ ಉಗುರು ಸುತ್ತ ಯೆಲ್ಲೋ ಕಲರನ್ನು ಹಾಕೋದು. ಎಡಗೈ ಉಂಗುರದ ಬೆರಳು ರೆಡ್ ಕಲರ್ ಹಾಕೋದು. ಹಾಗೆ ಎಡಗೈ ಕಿರು ಬೆರಳು ಸುತ್ತ ಸ್ಕೈ ಬ್ಲೂ ಕಲರ್ನ ಹಾಕೋದು. ಈ ರೀತಿ ಕಲರ್ ಹಾಕಿ ನೋಡಿ, ಮ್ಯಾಜಿಕ್ ಥರ ನಿಮ್ಮ ಹಲ್ಲು ನೋವು ಮಾಯ ಆಗ್ಬಿಡುತ್ತೆ. ಸೊ ಭಾಳ ಮುಖ್ಯವಾಗಿ ಹಲ್ಲಿನ ಸಮಸ್ಯೆಗಳು ತಲೆದೋರಬಾರ್ದು ಅಂದರೆ ನಿಮ್ಮ ಸ್ಟಮಕನ್ನು ಶ್ರಂಥನಾಗಿ ಇಟ್ಕೊಳ್ಳೋದು. ಅದರೊಂದಿಗೆ ನೀವು ಹಲ್ಲು ನೋವು ಬಂದಿದೆ ಅಂದರೆ ಈ ಇದು ಕಲರ್ ಥೆರಪಿ ಕೂಡ ಯೂಸ್ ಮಾಡಿ ನಿಮ್ಮ ಹಲ್ಲು ನೋವಿನ ಸಮಸ್ಯೆಯನ್ನು ನೀವು ದೂರಪಡಿಸ್ಬೋದು. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.